ಎಲ್ರಿಗೂ ನಮಸ್ಕಾರ. ಈಗ ನಾವು KGID ವೆಬ್ಸೈಟಲ್ಲಿ ಎಂಪ್ಲಾಯಿ ಹೇಗೆ ಲೋನಿಗೆ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋಲಿ ನೋಡೋಣ. ಮೊದಲನೇದಾಗಿ ನಾವು KGID online.karnataka.gov.inಗೆ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ನಿಮಗೆ ಇಲ್ಲಿ 3 ಟ್ಯಾಬ್ಸ್ ಡಿಸ್ಪ್ಲೇ ಆಗುತ್ತೆ. ಏಜೆನ್ಸಿ ಲಾಗಿನ್, KGID ಲಾಗಿನ್, ಹೊಸ ವಿಮಾದಾರರ ಲಾಗಿನ್. ಸೊ ಎಂಪ್ಲಾಯಿ ಅವರು KGID ಲಾಗಿನ್ ಆಗಿರೋದ್ರಿಂದ ಇಲ್ಲಿ ನಾವು KGID ಲಾಗಿನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಕೂಡ ನೀವು ಇಂಗ್ಲಿಷ್ ಬೇಕಾದರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಬೋದು, ಕನ್ನಡ ಬೇಕಾದರೆ ಕನ್ನಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಎಂಪ್ಲಾಯಿದು ಫಸ್ಟ್ KGID ನಂಬರ್ ಏನಿದೆ ಆ KGID ನಂಬರ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ಮೊಬೈಲ್ ನಂಬರ್ ಫೆಚ್ ಆಗುತ್ತೆ. ಆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಅಥೆಂಟಿಕೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರಿಜಿಸ್ಟರ್ ಆಗಿದ್ದ ಮೊಬೈಲ್ ನಂಬರ್ಗೆ ಏನು OTP ಹೋಗಿದೆ ಆ OTPನ ಇಲ್ಲಿ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿ ಕ್ಯಾಪ್ಚಾ ಏನಿದೆ ಕ್ಯಾಪ್ಚಾ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಿದ ಮೇಲೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೆಲೆಕ್ಟ್ ಯೂಸರ್ ಕ್ಯಾಟಗರಿ ಅಂತ ಬರುತ್ತೆ. ಎಂಪ್ಲಾಯಿ ಸ್ವತಃ ಅವ್ರಿಗಾಗಿ ಲಾಗಿನ್ ಆಗಿ ಲೋನಿಗೆ ಅಪ್ಲೈ ಮಾಡ್ತಿರೋದ್ರಿಂದ ಎಂಪ್ಲಾಯಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ವಿಚ್ ಕ್ಯಾಟಗರಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಿಚ್ ಕ್ಯಾಟಗರಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಲೆಫ್ಟಲ್ಲಿ ಲೋನ್ ಟ್ಯಾಬ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಲೋನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೈ ಲೋನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ಲೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲೋನ್ ಅಪ್ಲಿಕೇಶನ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಲೋನ್ ಅಪ್ಲಿಕೇಶನ್ ಫಾರ್ಮ್ ಡಿಸ್ಪ್ಲೇ ಆದಾಗ ನಿಮಗೆ ಇಲ್ಲಿ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ಡೀಟೇಲ್ಸ್ ಏನು ಅಂದರೆ ಬೇಸಿಕ್ ಡೀಟೇಲ್ಸ್. ಬೇಸಿಕ್ ಡೀಟೇಲ್ಸಲ್ಲಿ ಎಂಪ್ಲಾಯಿದು ಫಸ್ಟ್ KGID ನಂಬರ್ ಏನಿದೆ ಅದು, ಮತ್ತು ಅವರ ಎಂಪ್ಲಾಯಿದು ನೇಮ್, ಮತ್ತು ಅವ್ರದ್ದು ಡೇಟ್ ಆಫ್ ಮೆಚುರಿಟಿ ಎಲ್ಲಿವರೆಗೂ ಇದೆ ಅದನ್ನು ನೋಡ್ಬೋದು, ಮತ್ತು ಅವ್ರದ್ದು ಡೆಸಿಗ್ನೇಷನ್, ಮತ್ತು ರಿಮೈನಿಂಗ್ ಮಂತ್ಸ್ ಟಿಲ್ ಮೆಚುರಿಟಿವರೆಗೂ ಎಷ್ಟು ಮಂತ್ಸ್ ಇದೆ ಅದು ಕೂಡ ಇಲ್ಲಿ ನೀವು ನೋಡ್ಬೋದು, ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತ್, ಮತ್ತು ಅವ್ರದ್ದು ಪೇ ಸ್ಕೇಲ್, ಮತ್ತು ಇಲ್ಲಿ ಮಿನಿಮಮ್ ಮಂತ್ಲಿ ಪ್ರೀಮಿಯಂ ಟು ಬಿ ಪೇಡ್ ಅಕಾರ್ಡಿಂಗ್ ಟು ಪೇ ಸ್ಕೇಲ್. ಇದು ಹೇಗೆ ಅಂದರೆ ಪೇ ಸ್ಕೇಲ್ ನಿಮ್ಗೆ ಏನಿದೆ ಆ ಪೇ ಸ್ಕೇಲ್ಗೆ ನಿಮಗೆ ಇಲ್ಲಿ ಬೇಸಿಕ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಪ್ರೀಮಿಯಂ ಬೇಯಿಂಗ್ ಪೇಡ್ ಕೂಡ ನಿಮಗೆ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ 2510 ಇದೆ ಮಂತ್ಲಿ ಪ್ರೀಮಿಯಂ ಟು ಬಿ ಪೇಡ್. ಇಲ್ಲಿ ನಿಮಗೆ ಪ್ರೀಮಿಯಂ ಬೇಯಿಂಗ್ ಪೇಡ್ 11,000 ಇದೆ. ಇಲ್ಲಿ ನಿಮಗೆ ಮಿನಿಮಮ್ ಮಂತ್ಲಿ ಪ್ರೀಮಿಯಂ ಬೇಯಿಂಗ್ ಪೇಡ್ಗಿನ್ನ ಕಮ್ಮಿ ಇರಬಾರ್ದು, ಅವರು ಎಲಿಜಿಬಲ್ ಇರಲ್ಲ ಲೋನಿಗೆ. ಮಿನಿಮಮ್ ಮಂತ್ಲಿ ಪ್ರೀಮಿಯಂ ಯಾವತ್ತಿಗೂ ಪ್ರೀಮಿಯಂ ಬೇಯಿಂಗ್ ಪೇಡ್ಗಿನ್ನ ಕಮ್ಮಿ ಇರಬೇಕು. ನೆಕ್ಸ್ಟ್ ಬಂದು ಸ್ಯಾಲರಿ ಆ್ಯಂಡ್ KGID ಡಿಡಕ್ಷನ್. ಸ್ಯಾಲರಿ ಆ್ಯಂಡ್ KGID ಡಿಡಕ್ಷನಲ್ಲಿ ನೀವು ನೋಡ್ಬೋದು ಮಂತ್, ಇಯರ್. ಇಲ್ಲಿ ನಿಮಗೆ ಯಾವ ಮಂತ್ಗೆ ಸ್ಯಾಲರಿ ಆಗಿದೆ ಆ ಮಂತ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಗ್ರಾಸ್ ಸ್ಯಾಲರಿ ಆಫ್ ದ ಇನ್ಶರ್ಡ್. ಗ್ರಾಸ್ ಸ್ಯಾಲರಿ ಆಫ್ ದ ಇನ್ಶರ್ಡ್ ಏನಿದೆ ಆ ಗ್ರಾಸ್ ಸ್ಯಾಲರಿ ಆಫ್ ಇನ್ಶರ್ಡ್ದು ಸ್ಯಾಲರಿನ ಅಮೌಂಟ್ನ ಇಲ್ಲಿ ನೀವು ಹಾಕಬೇಕು. ಗ್ರಾಸ್ ಸ್ಯಾಲರಿ ಹಾಕಿದ ತಕ್ಷಣ ಇನ್ಶರ್ಡ್ ಟೋಟಲ್ ಡಿಡಕ್ಷನ್ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಟೋಟಲ್ ಡಿಡಕ್ಷನ್ ಅವ್ರದ್ದು ಏನಿದೆ ಟೋಟಲ್ ಡಿಡಕ್ಷನ್ ಹಾಕಿದ ಕೂಡಲೇ ನಿಮಗೆ ಇಲ್ಲಿ ನೋಡಿ ಇನ್ಶರ್ಡ್ ನೆಟ್ ವ್ಯಾಲ್ಯೂ, ಇನ್ಶರ್ಡ್ ಎಲಿಜಿಬಲ್ ಲೋನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಮತ್ತು ಟೋಟಲ್ ಎಲಿಜಿಬಲ್ ಅಮೌಂಟು ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ನೀವು ಟೋಟಲ್ ಎಲಿಜಿಬಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರೀ 15,000 ಇರುತ್ತೆ. ಇಲ್ಲಿ ನೀವು ಇನ್ ಕೇಸ್ ಜಾಸ್ತಿ ಬೇಕು ಅಂದರೆ 15,000ಗಿನ್ನ ಜಾಸ್ತಿ ಬೇಕು ಅಂತ ಅಂದರೆ ಇಲ್ಲಿ ನೀವು ಸ್ಪೌಸ್ನ ಕನ್ಸಿಡರ್ ಮಾಡ್ಕೋಬೋದು. ಸ್ಪೌಸ್ನ ಯಾವಾಗ ಕನ್ಸಿಡರ್ ಮಾಡ್ಕೋಬೇಕು ಅಂದರೆ ಸ್ಪೌಸ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬೇಕು, ಪ್ಲಸ್ ಅವ್ರ ಒಪ್ಪಿಗೆ ಇರಬೇಕು. ಅವ್ರ ಒಪ್ಪಿಗೆ ಇದ್ದು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಮಾತ್ರ ನೀವು ಇಲ್ಲಿ 15,000ಗಿನ್ನ ಜಾಸ್ತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ನೋಡಿ ಸ್ಪೌಸ್ ಇಸ್ ನಾಟ್ ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಿಮಗೆ
ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಅವಾಗ ಅವರು 15,000ಗಿನ್ನ ಜಾಸ್ತಿಗೆ ಎಲಿಜಿಬಲ್ ಇರೋದಿಲ್ಲ. ಮತ್ತೆ ಟೇಕ್ ಹೋಮ್ ಸ್ಯಾಲರಿ ಎಷ್ಟಿದೆ ಅದ್ರಲ್ಲಿ ಅಷ್ಟೇನೆ ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ಲೋನ್ ರೀಪೇಮೆಂಟ್ ಸೆಲೆಕ್ಷನ್. ಲೋನ್ ರೀಪೇಮೆಂಟ್ ಸೆಲೆಕ್ಷನ್ ಅವ್ರಿಗೆ ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ರೀಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಎಷ್ಟಕ್ಕಿದೆ ಎಂಪ್ಲಾಯಿ ಸ್ವತಃ ಅವರೇನೆ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೀವು ನೋಡಿ, ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಸೆಲೆಕ್ಟ್ ನಂಬರ್ ಆಫ್ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ ಮಿನಿಮಮ್ 10 to ಮ್ಯಾಕ್ಸಿಮಮ್ 40 ವರೆಗೂ ಅವರು ಇನ್ಸ್ಟಾಲ್ಮೆಂಟ್ಸ್ನ ತಗೋಬಹುದು. ನೆಕ್ಸ್ಟ್ ಬಂದು ಇಲ್ಲಿ ನಾನು 20 ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ನಂಬರ್ ಆಫ್ ಇಂಟ್ರೆಸ್ಟ್ ರೀಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಅಂತ ಇದೆ. ಇಲ್ಲಿ ಕೂಡ ಅವರೇನೆ ಸ್ವತಃ ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಬೇಕು ಅಂತ ಅವರೇನೆ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಾನು 4%ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಎಲಿಜಿಬಲ್ ಲೋನ್ ಡೀಟೇಲ್ಸ್ ಫಾರ್ಮ್ ಅಲ್ಲಿ ಇಲ್ಲಿ ನೀವು ನೋಡ್ಬೋದು, ಡೀಟೇಲ್ಸ್ ಎಲ್ಲ ಫೆಚ್ ಆಗಿರುತ್ತೆ. ಪ್ಲಸ್ ಅವ್ರದ್ದು ಎಷ್ಟು ಪಾಲಿಸೀಸ್ ಇದೆ ಅಷ್ಟು ಪಾಲಿಸೀಸು ನೀವು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅವ್ರದ್ದು ನೀವು ನೋಡಿ, ಫಸ್ಟ್ ಪಾಲಿಸಿಯಲ್ಲಿ ಅವ್ರದ್ದು ಒಂದು ಆಲ್ರೆಡಿ ಲೋನ್ ಇದೆ. ಇಲ್ಲಿ ಅಲ್ಲಿ ರಿಕ್ವೈರ್ಮೆಂಟ್ ಲೋನ್ ಅಮೌಂಟ್ ಅಲ್ಲಿ ಕಮೆಂಟು ಕೂಡ ಇದೆ, ಪ್ರೀವಿಯಸ್ ಲೋನ್ ಟೇಕನ್ ಶುಡ್ ಕಂಪ್ಲೀಟ್ ಅಟ್ಲೀಸ್ಟ್ 2 years ಅಂತ. ಸೊ ಅವರು ಒಂದು ಲೋನ್ ತಗೊಂಡಿದ್ರೆ ಅದು 2 years ಕಂಪ್ಲೀಟ್ ಆಗಿರಬೇಕು. ಮತ್ತೆ ಅವರು ನೆಕ್ಸ್ಟ್ ರೀಸೆಂಟ್ ಆಗಿ ಒಂದು ಪಾಲಿಸಿ ತಗೊಂಡಿದ್ದಾರೆ, ಆ ಪಾಲಿಸಿಯಲ್ಲಿ ಕೂಡ ಕರೆಂಟ್ ಪಾಲಿಸಿ ಶುಡ್ ಕಂಪ್ಲೀಟ್ 3 years ಟು ಅಪ್ಲೈ ಫಾರ್ ಲೋನ್. ಸೊ ಒಂದು ಪಾಲಿಸಿ ಅವರು ತಗೊಂಡಿದ್ದಾರೆ ಅಂದ್ರೆ ಹೊಸ ಪಾಲಿಸಿ, ಅವರು 3 years ವರೆಗೂ ಲೋನ್ ಅಪ್ಲೈ ಮಾಡೋದಕ್ಕಾಗಲ್ಲ. 3 years ನಂತರ ಅವರು ಲೋನ್ ಅಪ್ಲೈ ಮಾಡ್ಬೋದು. ಈಗ ಎಂಪ್ಲಾಯಿ ಯಾವ ಪಾಲಿಸಿ ಮೇಲೆ ಲೋನ್ ತಗೋಬೇಕು ಆ ಪಾಲಿಸಿ ಮೇಲೆ ಇಲ್ಲಿ ಆಕ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಕ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡೈಲಾಗ್ ಬಾಕ್ಸ್ ಆಕ್ಟಿವೇಟ್ ಆಗುತ್ತೆ. ಡೈಲಾಗ್ ಬಾಕ್ಸ್ ಆಕ್ಟಿವೇಟ್ ಆದಾಗ ಎಲಿಜಿಬಲ್ ಲೋನ್ ಅಮೌಂಟ್ ಎಷ್ಟಿದೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈ ಎಲಿಜಿಬಲ್ ಲೋನ್ ಅಮೌಂಟ್ ಗಿನ್ನ ಜಾಸ್ತಿ ಅವರು ಲೋನ್ ತಗೊಳ್ಳೋದಿಕ್ಕಾಗೋದಿಲ್ಲ. ಇದಕ್ಕಿಂತ ಈಕ್ವಲ್ ಆಗಿ ಅಥವಾ ಇದಕ್ಕಿಂತ ಕಮ್ಮಿ ಆಗಿ ಅವರು ಇಲ್ಲಿ ಲೋನ್ನ ತಗೋಬಹುದು. ಮತ್ತೆ ಇಲ್ಲಿ ನಾನು ಟೈಪ್ ಮಾಡ್ತೀನಿ, ಅವ್ರದ್ದು 84,000 ಟೈಪ್ ಮಾಡ್ತೀನಿ. 84,000 ಟೈಪ್ ಮಾಡಿದ್ಮೇಲೆ ಮಂತ್ಲಿ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಅಮೌಂಟ್ ಏನಿದೆ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಮತ್ತೆ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ಇದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ, ನೀವು ಇಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಮತ್ತೆ ಇನ್ಸ್ಟಾಲ್ಮೆಂಟ್ ರೀಪೇಮೆಂಟ್, ನೀವು ಎಷ್ಟು ಎಂಪ್ಲಾಯಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದ್ರ ಬೇಸ್ ಮೇಲೆ ಇದು ಕ್ಯಾಲ್ಕುಲೇಟ್ ಆಗುತ್ತೆ. ಆಮೇಲೆ ಇಲ್ಲಿ ನಿಮ್ಗೆ ಇಂದು ಅಸೈನ್ಮೆಂಟ್ ಫಾರ್ಮ್ ಅಂತ ಇರುತ್ತೆ. ಇಲ್ಲಿ ಅಸೈನ್ಮೆಂಟ್ ಫಾರ್ಮ್ ನ ನೀವು ಏನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಮುಂಚೆ ನೀವು ಬಾಂಡ್ ನ ಸರೆಂಡರ್ ಮಾಡ್ತಾ ಇದ್ರಿ, ಈಗ ಬಾಂಡ್ KGID ಆಫೀಸ್ಗೆ ಸರೆಂಡರ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಇದನ್ನ ಜನರೇಟ್ ಮಾಡಿ, ಇಲ್ಲಿ ನೋಡಿ ಜನರೇಟ್ ಆಗಿದ್ಮೇಲೆ ಇಲ್ಲಿ ನಿಮ್ಗೆ ಒಂದು ಲಿಂಕ್ ಇರುತ್ತೆ PDF. ಈ ಲಿಂಕ್ ನ ಓಪನ್ ಮಾಡಿ ಜಸ್ಟ್ ಫಾರ್ಮ್ ಬಿ ನ ನೀವು ನೋಡ್ಕೋಬಹುದು ಅಷ್ಟೇನೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಡಿಡಕ್ಷನ್ ಅಂಡ್ ಲೋನ್ ಡಿಸ್ಬರ್ಸ್ಮೆಂಟ್ ಅಮೌಂಟ್ ಫಾರ್ಮ್ಗೆ ಇಲ್ಲಿ ನಿಮ್ದು ಪ್ರೆಸೆಂಟ್ ಲೋನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನಿದೆ ಅದು ನಿಮ್ಗೆ ಶೋ ಆಗುತ್ತೆ. ಇಲ್ಲಿ ಅವ್ರದ್ದು 0 ತೋರಿಸ್ತಾ ಇದೆ. ಮತ್ತೆ ಗ್ರಾಸ್ ಅಮೌಂಟ್ ಏನಿದೆ ಅದು ನಿಮ್ಗೆ ಇಲ್ಲಿ ಸಿಸ್ಟಮ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿದೆ. ಲೋನ್ ಸ್ಯಾಂಕ್ಷನ್ ಅಮೌಂಟ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಮತ್ತೆ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಎಷ್ಟಿದೆ ಅದು ಕೂಡ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಈ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ನಿಮ್ದು ಏನೇನು ಡಿಡಕ್ಷನ್ಸ್ ಏನೇನಿರುತ್ತೆ ಅದೆಲ್ಲ ಡಿಡಕ್ಟ್ ಆಗಿ ನಿಮ್ಗೆ ಗ್ರಾಸ್ ಅಮೌಂಟ್ ಏನಿದೆ ಅದು ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ನೀವು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಏನೇನ್ ಹೇಗಿದೆ ಕ್ಯಾಲ್ಕುಲೇಷನ್ ಅನ್ನೋದನ್ನ ನೀವು ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಕೊಬಹುದು. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್. ಮತ್ತೆ ಇಲ್ಲಿ ನೀವು ನೆಟ್ ಅಮೌಂಟ್ ಕೂಡ ನಿಮ್ದು ಎಷ್ಟಿದೆ ಇಲ್ಲಿ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಸೊ ಇದು ಬಂದು ನಿಮ್ದು ಡಿಡಕ್ಷನ್ ಅಂಡ್ ಲೋನ್ ಡಿಸ್ಪರ್ಸೆಂಟ್ ಅಮೌಂಟ್ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಸಿಸ್ಟಮ್ ಆಟೋಮೆಟಿಕ್ ಆಗಿ ಶೋ ಆಗುತ್ತೆ. ಪ್ಲಸ್ ನೆಟ್ ಅಮೌಂಟ್ ಎಷ್ಟಿದೆ ಅದು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಫಾರ್ಮ್ ಬಂದು ಬ್ಯಾಂಕ್ ಡೀಟೇಲ್ಸ್. ಬ್ಯಾಂಕ್ ಡೀಟೇಲ್ಸ್ ನೀವು ಖಜಾನೆಗೆ ಏನ್ ಕೊಟ್ಟಿರ್ತೀರಾ
ಅದೇ ಡೀಟೇಲ್ಸ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಅದು ಯಾವ್ಯಾವ ಡೀಟೇಲ್ಸು ಅಂದರೆ K2 ರೆಸಿಪೆಂಟ್ ID ನೀವು ಏನಿತ್ತು ಅದನ್ನು ಕೊಡಬೇಕು, ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್, ಮತ್ತು ಬ್ಯಾಂಕ್ದು IFSC ಕೋಡ್, ನೇಮ್ ಏನಿದೆ ಅದನ್ನು ಹಾಕಬೇಕು. ಇಲ್ಲಿ ನಿಮಗೆ ಮೆಸೇಜ್ ಕೂಡ ನೋಟಿಫಿಕೇಶನ್ ಇಲ್ಲಿ ಹಾಕಿದ್ದಾರೆ, ಬ್ಯಾಂಕ್ ಡೀಟೇಲ್ಸ್ ಶುಡ್ ಬಿ ಹ್ಯಾಸ್ ಪರ್ ದ ರೆಸಿಪೆಂಟ್ ಮಾಸ್ಟರ್ ಅವೈಲೇಬಲ್ ಇನ್ K2 ಅಂತ. ಸೊ ನಿಮಗೆ K2 ಅಲ್ಲಿ ಏನ್ ಇದೆ ಮಾಸ್ಟರ್ ಡೇಟಾ ಟೇಬಲ್ ಅದೇ ನಿಮಗೆ ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದು ಪರ್ಪಸ್ ಆಫ್ ಲೋನ್. ಸೊ ಎಂಪ್ಲಾಯಿ ಅವರು ಏನಕ್ಕೋಸ್ಕರ ಅವ್ರು ಲೋನ್ ತಗೋತಾ ಇದ್ದಾರೆ ಅಂತ ಇಲ್ಲಿ ಪರ್ಪಸ್ ಆಫ್ ಲೋನ್ ಅಲ್ಲಿ ಅವರು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಾನು ಎಜುಕೇಶನ್ ಲೋನ್ ಸೆಲೆಕ್ಟ್ ಮಾಡ್ಕೋತೀನಿ. ಎಜುಕೇಶನ್ ಲೋನ್ ಸ್ವಂತ ಎಂಪ್ಲಾಯಿಗೆ ತಗೋತಾ ಇದ್ದಾರಾ ಅಥವಾ ಬೇರೆಯವ್ರಿಗೆ ತಗೋತಾ ಇದ್ದಾರಾ ಅಂತ ಇಲ್ಲಿ ನಿಮಗೆ ಎಸ್ ಆರ್ ನೋ ಅಂತ ಇದೆ. ನೋ ಆಪ್ಷನ್ ಇದ್ರೆ ಯಾರಿಗೋಸ್ಕರ ತಗೋತಾ ಇದ್ದಾರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೋದು, ಮತ್ತೆ ಅವ್ರ ಹೆಸರು ಮತ್ತೆ ಅವ್ರ ವಯಸ್ಸನ್ನ ಹಾಕ್ಬೋದು. ಇಲ್ಲಿ ನಾನು ಸೆಲ್ಫ್ ಆಗಿ ತಗೊಳ್ತಾ ಇರೋದ್ರಿಂದ ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ನೀವು 4 ಟ್ಯಾಬ್ನ ನೀವು ಓದ್ಕೊಬಹುದು. 4 ಟ್ಯಾಬ್ ಓದ್ಕೊಂಡು ನಿಮ್ದು ಡಿಕ್ಲರೇಷನ್ ಫಾರ್ಮ್ ಏನಿದೆ ಆ ಫಾರ್ಮ್ನ ನೀವು ಇಲ್ಲಿ ಚೂಸ್ ಬಾಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಡಿಕ್ಲರೇಷನ್ ಎಲ್ಲ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ನು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ಡಿಕ್ಲರೇಷನ್ ಎಲ್ಲ ಕ್ಲಿಕ್ ಮಾಡಿದ್ದೀರಾ ಅಂತ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಬಂದು ಇ ಸೈನ್ ಅಂಡ್ ಸಬ್ಮಿಟ್. ಇ ಸೈನ್ ಅಂಡ್ ಸಬ್ಮಿಟ್ ಅಲ್ಲಿ ನಿಮ್ದು ಆಧಾರ್ ಡೀಟೇಲ್ಸ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ನಂಬರ್. ಇವಾಗ ನಾನು ಇ ಸೈನ್ ಅಂಡ್ ಸಬ್ಮಿಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಆಧಾರ್ದು ನಂಬರ್ ಹಾಕಿ ಆಧಾರ್ದಕ್ಕೆ ಅಥೆಂಟಿಕೇಶನ್ಗೆ OTP ಹೋಗುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ನಾನು ಆಧಾರ್ ನಂಬರ್ ಅಲ್ಲಿ ಏನಿದೆ ಆಧಾರ್ ಕಾರ್ಡ್ ಅಲ್ಲಿ ಅದು ನಂಬರ್ ಹಾಕಿದ್ದೀನಿ. ಇಲ್ಲಿ ನನಗೆ ಆಧಾರ್ OTP ಅಂತ ಕ್ಲಿಕ್ ಮಾಡ್ತೀನಿ. ಆಧಾರ್ OTP ಅಂತ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಸೊ ಇವಾಗ OTP ಬಂದಿದೆ. OTPನ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಇನ್ಸ್ಟ್ರಕ್ಷನ್ಸ್ನ ಓದಿ ಚೆಕ್ ಬಾಕ್ಸ್ ಮೇಲೆ ನಾನು ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ವಿ ಆರ್ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಸೊ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಆಗಿದ್ಮೇಲೆ ನಿಮಗೆ ಇಲ್ಲಿ ಲೋನ್ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅನ್ನೋದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಲೋನ್ ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ನೋಡಿ ಸಬ್ಮಿಟೆಡ್ ಬೈ ದ ಅಪ್ಲಿಕೆಂಟ್ ಅಂತ ಇದೆ. ಸೊ ಇವಾಗ ಎಂಪ್ಲಾಯಿ ಅಪ್ಲಿಕೆಂಟ್ನ ಸಬ್ಮಿಟ್ ಆಗಿದ್ಮೇಲೆ ಅದು DDOಗೆ ಹೋಗುತ್ತೆ. ಸೊ ಇವಾಗ ನೀವು ಸಬ್ಮಿಟ್ ಮಾಡಿರೋ ಲೋನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದಾಗಿರುತ್ತೆ. ಸೊ ಇದನ್ನ ನೀವು ಇಟ್ಕೊಂಡಿರ್ಬೇಕು ರೆಫರೆನ್ಸ್ ನಂಬರು. ಮತ್ತೆ ನೀವು ಲಾಗಿನ್ ಆದಾಗ ನಿಮ್ದು ಸ್ಟೇಟಸ್ ಹೇಗೆ ನೋಡ್ಕೋಬೇಕು ಅಂತ ಅಂದ್ರೆ ಜಸ್ಟ್ ಲೋನ್ ಕ್ಲಿಕ್ ಮಾಡಿ ವ್ಯೂ ಲೋನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸ್ಟೇಟಸ್ ಏನಿದೆ ಅಂತ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಇದು ಸಬ್ಮಿಟೆಡ್ ಬೈ ದ ಅಪ್ಲಿಕೆಂಟ್ ಅಂತ ಅಂದ್ರೆ ಅದು ನಿಮ್ಮ ಡಿಪಾರ್ಟ್ಮೆಂಟ್ DDOಗೆ ಹೋಗಿರುತ್ತೆ. ಅದನ್ನ ನೀವು ಲೋನ್ ಅಪ್ಲಿಕೇಶನ್ DDO ಹತ್ರ ಹೋಗಿ ವೆರಿಫೈ ಮಾಡಿಸಿ ಅದನ್ನ ನಿಮ್ಮ ಡಿಸ್ಟ್ರಿಕ್ಟ್ KGD ಆಫೀಸ್ಗೆ ಫಾರ್ವರ್ಡ್ ಮಾಡಿಸ್ಬೇಕು. ಥ್ಯಾಂಕ್ ಯು.